ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತು ನವರಾತ್ರಿ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ. ಈಗ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಶಾಪಿಗೆ ಹೋಗ್ಬೇಕು. ಯಜಮಾನರು ಪೂಜೆಗೆ ಹೋಗ್ತಿದ್ದಾರೆ. ಮತ್ತು ಕ್ಲೋಸ್ ಮಾಡಿ ದೇವಸ್ಥಾನಕ್ಕೆ ಬರೋ ಪ್ಲ್ಯಾನ್ ಇದೆ. ಈಗ ದೇವಸ್ಥಾನಕ್ಕೆ ಬಂದೆ ನಾನು. हुशार नाही त्या साईडच्या ನಾನು ದೇವಸ್ಥಾನದಿಂದ ಶಾಪಿಗೆ ಬಂದೆ. ಯಜಮಾನರು ಪೂಜೆಗೆ ಹೋಗುವ ಕಾರಣ ಶಾಪನ್ನು ಸ್ವಲ್ಪ ಹೊತ್ತು ಮೇಂಟೈನ್ ಮಾಡಬೇಕಿತ್ತು ನಾನಿವತ್ತು. ಹಬ್ಬ ಹರಿದಿನಗಳಲ್ಲಿ ಯಾವಾಗಲೂ ಅವರು ಬ್ಯುಸಿ ಇರ್ತಾರೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು. ಎರಡೂ ನನಗೆ ಕಷ್ಟ ಆಗೋದು. ಅದು ಡೈರೆಕ್ಟ್ ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಿಗೋದೇ ಇಲ್ಲ ನನಗೆ. ಶಾಪಿಗೆ ಬಂದೆ, ಶಾಪಿಂದೇ ಹೋಗಬೇಕು. ವೀಳ್ಯದೆಲೆನ ತಂದೆ ನಾನು. ಮಾಲೆ ಮಾಡೋಕ್ಕೆ ತುಂಬ ಕಷ್ಟ, ಜಾಸ್ತಿ ಎಳೆಯುವಂಗಿಲ್ಲ, ಅದು ಕಟ್ಟಾಗತ್ತೆ. ಸ್ವಲ್ಪ ಆರಾಮ್ಸೆ ಪೇಷನ್ಸಲ್ಲೆಲ್ಲ ಈ ಕೆಲಸ ಮಾಡಬೇಕು. ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಸಹ. ಆದರೂ ಇವತ್ತೊಂದು ಟ್ರೈ ಮಾಡಿದ್ದೇನೆ. ಜೊತೆಗೆ ಸೇವಂತಿಗೆ ಸಹ ತಂದಿದ್ದೇನೆ. ಮಧ್ಯ ಮಧ್ಯ ಸೇವಂತಿಗೆ ಸಹ ಇಟ್ಟು ಮಾಲೆ ಮಾಡುವ ಅಂತ. ಅದೊಂದು ಸ್ವಲ್ಪ ಚೆಂದ ಕಾಣುತ್ತೆ. ಇಲ್ಲದಿದ್ದರೆ ಗಂಧ ಕುಂಕುಮ ಹಾಕಿದರೂ ಚೆಂದ ಕಾಣುತ್ತೆ. ಎರಡು ಸಹ ಇವತ್ತು ಇರಲಿ ಅಂತ ಹೇಳಿ ನಾನು ಸೇವಂತಿಗೆನ ತಂದು, ಸೇವಂತಿಗೆ, ಗುಲಾಬಿ ಯಾವುದೇ ಆ ಎಲೆದು ಮಧ್ಯೆ ಮಧ್ಯೆ ಇಟ್ಟರೆ ಅದೊಂದು ಚೆಂದ ಕಾಣುತ್ತೆ. ಆಲ್ಮೋಸ್ಟ್ ಮಾಲೆ ಮಾಡಿ ಆಯಿತು. ಹೀಗಿದೆ ನೋಡಿ ಮಾಲೆ. ಅದು ಈಗ ಒಂದು ಫೋಲ್ಡ್ ಮಾಡೋದೇ ಸ್ವಲ್ಪ ಕಷ್ಟ. ಹೇಗಿದೆ ಮಾಲೆ? ನೀವೇನಾದರೂ ಟ್ರೈ ಮಾಡಿದ್ದೀರಾ ಅಥವಾ ಇದರ ಬಗ್ಗೆ ಗೊತ್ತಾ ನಿಮಗೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಬೇರೆ ರೀತಿ ಮಾಲೆ ಮಾಡೋದು ಹೇಗಾದರೂ ಗೊತ್ತಿದ್ದರೆ ನಿಮಗೆ ಖಂಡಿತ ನನಗೆ ಹೇಳಿ. ನಿಲ್ತಿಲ್ಲ, ಕಷ್ಟ ಆಗ್ತಿದೆ. ಎಲೆ ಸಹ ಸ್ವಲ್ಪ ತೆಳ್ಳಗೆ ಕಷ್ಟಪಟ್ಟು ಮಾಲೆ ಮಾಡಿ ಹೂವನ್ನ ಡೆಕೋರೇಷನ್ ಟೈಪ್ ಇಟ್ಟಿದ್ದೇನೆ, ದೇವಿಗೆ ಅಲಂಕಾರ ಮಾಡಲಿಕ್ಕೆ.
ಸಾಂಬಾರ್ನಾಗದು ನಸು ಪೂಜೆ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ದಾರಿ ತಪ್ಪಿ 2 ಟರ್ಕಿ ಕೋಳಿಗಳು ನಮ್ಮ ದಾರಿಯಾಚೆ ಬಂದಿದ್ವಿ ನೋಡಿ. ಈ ಟರ್ಕಿ ಕೋಳಿಗಳು ಅಂತ ಇದನ್ನ ಕರೀತಾರೆ. ಅದು ನೋಡೋಕ್ಕೆ ಒಂಥರ ಸ್ವಲ್ಪ ಭಯಂಕರವಾಗಿದೆ. ವಿಚಿತ್ರ ಕೋಳಿ ಇದು ಒಂದು ಸ್ವಲ್ಪ. ಅಂತೂ ಇಂತೂ ಪೂಜೆ ಮುಗಿಸಿ ಮನೆಗೆ ಬಂದೆ. ನಮ್ಮ ಲಕ್ಕಿ ಕೇಳ್ತಿದ್ದಾನೆ ಏನು ತಂದಿದ್ಯಾ ನನಗೆ ಅಂತ. ಅವನಿಗೆ ಎಲ್ಲಿಗಾದರೂ ಹೋದರೆ ಏನಾದರೂ ತರಬೇಕು, ಕೈ ನೋಡ್ತಿದ್ದಾನೆ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.